ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ವಾಚ್ ಮಾಡಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಚರಣ್ ಮಂಗಳೂರಿನ ಸಮುದ್ರದ ಕಡಲ ತೀರದಲ್ಲಿ ತಂದೆ ಸುಧೀರ್ ಮತ್ತು ತಾಯಿ ಸರಸ್ವತಿಯವರೊಂದಿಗೆ ವಾಸವಾಗಿದ್ದನು. ಚರಣ್ ನಗರದ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದನು. ಅವನ ದಿನಚರಿ ಬೆಳಗ್ಗೆ 8ಕ್ಕೆ ಶುರುವಾಗಿ ರಾತ್ರಿ 10 ಗಂಟೆಗೆ ಮುಕ್ತಾಯವಾಗುತ್ತಿತ್ತು. ಅವನಿಗೆ ತನ್ನ ವೃತ್ತಿಯ ಮೇಲೆ ಅಪಾರ ಗೌರವ ಮತ್ತು ಪ್ರೀತಿ. ಆದರೆ ಮನೆಯಲ್ಲಿ ಅವನ ತಾಯಿ ಸರಸ್ವತಿ ಅವರಿಗೆ ಮಾತ್ರ ಮಗ ಏಕಾಂಗಿ ಆಗಿರುವುದು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ರವಿವಾರದ ಬೆಳಿಗ್ಗೆ ಚರಣ್ ತನ್ನ ಲ್ಯಾಪ್ಟಾಪ್ ಮುಂದೆ ಕುಳಿತು ಯಾವುದೋ ಮುಖ್ಯವಾದ ಪ್ರಾಜೆಕ್ಟ್ನಲ್ಲಿ ಮುಳುಗಿದ್ದಾಗ ಸರಸ್ವತಿಯವರು ಕಾಫಿ ಲೋಟ ಹಿಡಿದು ಬಂದರು. ಚರಣ್, ಎಷ್ಟೊತ್ತಿನಿಂದ ಈ ಕಂಪ್ಯೂಟರ್ ಮುಂದೆಯೇ ಕುಳಿತಿದ್ದೀಯಾ? ಸ್ವಲ್ಪ ಈ ಕಾಫಿ ಕುಡಿ, ಮನಸ್ಸಿಗೆ ಹಗುರವೆನಿಸುತ್ತದೆ. ಅಮ್ಮ, ಇನ್ನೊಂದು 10 ನಿಮಿಷ ಅಷ್ಟೇ. ಈ ಕೋಡಿಂಗ್ ಮುಗಿಸಿಬಿಟ್ಟರೆ ನನ್ನ ಕೆಲಸ ಮುಗಿಯಿತು, ಆಮೇಲೆ ಕುಡಿಯುತ್ತೇನೆ. ಸರಸ್ವತಿ ಅವರು ಒಂದು ದೀರ್ಘ ನಿಟ್ಟುಸಿರು ಬಿಟ್ಟರು. ನಿನ್ನ 10 ನಿಮಿಷ ಯಾವಾಗ ಮುಗಿಯುತ್ತದೋ ದೇವರಿಗೆ ಗೊತ್ತು. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಇದೇ ಕೆಲಸ. ನಿನಗೆ ನಿನ್ನ ಬಗ್ಗೆ ಕಾಳಜಿಯೇ ಇಲ್ಲದಂತಾಗಿದೆ. ನನಗಂತೂ ನಿನ್ನನ್ನು ನೋಡಿ ಬೇಸರವಾಗುತ್ತಿದೆ. ಚರಣ್ ಮೆಲ್ಲನೆ ಲ್ಯಾಪ್ಟಾಪ್ ಮಡಚಿ ತಾಯಿಯತ್ತ ನೋಡಿದ. ಅವಳ ಮುಖದಲ್ಲಿ ಚಿಂತೆಯ ಗೆರೆಗಳಿದ್ದವು. ಯಾಕಮ್ಮ ಎಷ್ಟು ಬೇಜಾರು ಮಾಡಿಕೊಳ್ತೀಯಾ? ನಾನು ಕೆಲಸ ಮಾಡುತ್ತಿರುವುದು ನಮ್ಮ ಸುಂದರ ಭವಿಷ್ಯಕ್ಕಾಗಿಯೇ ಅಲ್ವಾ? ನೀನು ಮತ್ತು ಅಪ್ಪ ನೆಮ್ಮದಿಯಾಗಿರಬೇಕು ಎಂಬುದು ನನ್ನ ಆಸೆ. ನೋಡು ಮಗನೇ, ನಾವು ನೆಮ್ಮದಿಯಾಗಿರಲು ಹಣವೊಂದೇ ಸಾಲದು. ನಿನಗೀಗ 30ರ ಹರೆಯ. ನಿನ್ನ ವಯಸ್ಸಿನವರೆಲ್ಲ ಮದುವೆಯಾಗಿ ಮಕ್ಕಳೊಂದಿಗೆ ಸುಖವಾಗಿದ್ದಾರೆ. ನಮ್ಮ ಮನೆಗೆ ಒಬ್ಬಳು ಸೊಸೆ ಬರಬೇಕು, ಮನೆ ತುಂಬ ಸಂಭ್ರಮ ಇರಬೇಕು ಎಂದು ನನಗೆ ಅನಿಸುವುದಿಲ್ಲವೇ ಎಂದು ಸರಸ್ವತಿಯವರು ಹೇಳುತ್ತಿದ್ದಾಗ ಅಷ್ಟರಲ್ಲಿ ಚರಣ್ ತಂದೆ ಸುಧೀರ್ ಪತ್ರಿಕೆ ಓದುತ್ತಾ ಅಲ್ಲಿಗೆ ಬಂದರು. ಚರಣ್, ನಿಮ್ಮಮ್ಮ ಹೇಳುತ್ತಿರುವುದು ಸರಿಯಾಗಿದೆ. ಕೆಲಸ ಎಂಬುದು ಬದುಕಿನ ಒಂದು ಭಾಗ ಮಾತ್ರ, ಅದೇ ಪೂರ್ಣ ಬದುಕಲ್ಲ. ನಿನ್ನ ವೃತ್ತಿ ಜೀವನದಲ್ಲಿ ನೀನು ಯಶಸ್ವಿಯಾಗಿದ್ದೀಯಾ, ಅದು ನಮಗೆ ಹೆಮ್ಮೆ ಇದೆ. ಆದರೆ ಜೀವನದ ಇನ್ನೊಂದು ಹಂತವನ್ನು ನೀನು ಆರಂಭಿಸಬೇಕಾದ ಸಮಯವಿದು. ಚರಣ್ ನಗುತ್ತಾ ಹೇಳಿದ. ಅಪ್ಪ, ನೀವು ಕೂಡ ಅಮ್ಮನ ಪಾರ್ಟಿ ಸೇರ್ಕೊಂಡ್ರಾ? ನೋಡಿ, ಮದುವೆ ಎಂದರೆ ಜವಾಬ್ದಾರಿ. ಈಗಿರುವ ಈ ಕೆಲಸದ ಒತ್ತಡದಲ್ಲಿ ನಾನು ಇನ್ನೊಬ್ಬರಿಗೆ ಸಮಯ ಕೊಡಲು ಸಾಧ್ಯವೇ? ಆ ಹುಡುಗಿಯೂ ಅನ್ಯಾಯವಾಗಬಾರದಲ್ಲವೇ? ಅವನ ಮಾತು ಕೇಳಿ ಸರಸ್ವತಿ ಅವರು ಸ್ವಲ್ಪ ಗಂಭೀರವಾಗಿ ಹೇಳಿದರು. ಅದೆಲ್ಲ ನೆಪಾಷ್ಟೇ ಚರಣ್. ಮದುವೆಯಾದ ಮೇಲೆ ಎಲ್ಲವೂ ತಾನಾಗಿಯೇ ಸರಿ ಹೋಗುತ್ತದೆ. ನಿನಗೆ ಒಬ್ಬಳು ಜೊತೆಗಾರ್ತಿ ಇದ್ದರೆ ನಿನ್ನ ಈ ಒತ್ತಡವೂ ಕಡಿಮೆಯಾಗುತ್ತದೆ. ನಾನು ಇಷ್ಟು ದಿವಸ ನಿನ್ನ ಸುಖಕ್ಕಾಗಿ ಕಾದೆ. ಈಗ ನನಗಾಗಿಯಾದರೂ ನೀನು ಒಂದು ಹೆಣ್ಣು ನೋಡಲು ಒಪ್ಪಬೇಕು. ಚರಣ್ ತನ್ನ ತಾಯಿಯ ಕಣ್ಣುಗಳಲ್ಲಿನ ಹಂಬಲವನ್ನು ಕಂಡನು. ತಂದೆ ತಾಯಿಯ ಆಸೆಯನ್ನು ಮೀರಲು ಅವನಿಗೆ ಮನಸ್ಸಿರಲಿಲ್ಲ. ಅವನು ಸ್ವಲ್ಪ ಹೊತ್ತು ಮೌನವಾಗಿ ಯೋಚಿಸಿದನು. ಸರಿ ಅಮ್ಮ, ನಾನು ಮದುವೆಯಾಗುವುದರಿಂದ ನೀನು ಸಂತೋಷವಾಗಿರುವುದಾದರೆ ನಾನು ಮದುವೆಗೆ ಸಿದ್ಧ. ಆದರೆ ನನ್ನದೊಂದು ಷರತ್ತು, ಹುಡುಗಿ ಸುಸಂಸ್ಕೃತಳಾಗಿರಬೇಕು ಮತ್ತು ನಮ್ಮ ಮನೆಯ ಪರಿಸರಕ್ಕೆ ಹೊಂದಿಕೊಳ್ಳುವಂತಿರಬೇಕು. ಈ ಮಾತು ಕೇಳಿದ ಕೂಡಲೇ ಸರಸ್ವತಿಯವರ ಮುಖ ಹೂವಿನಂತೆ ಅರಳಿತು. ಖಂಡಿತ ಮಗನೇ, ನೀನು ಒಪ್ಪಿದ್ದೇ ನಮಗೆ ದೊಡ್ಡ ವಿಷಯ. ನಾನು ಇಂದ್ಯ ಪುರೋಹಿತರಿಗೆ ಫೋನ್ ಮಾಡಿ ನಿನ್ನ ಜಾತಕ ಕೊಡುತ್ತೇನೆ. ನಿನಗೆ ತಕ್ಕಂಥ ಸುಂದರವಾದ ಗುಣವಂತ ಹುಡುಗಿಯನ್ನೇ ನಾನು ಹುಡುಕುತ್ತೇನೆ. ಅಂದಿನಿಂದ ಸರಸ್ವತಿ ಮತ್ತು ಸುಧೀರ್ ಮಗನ ಮದುವೆಯ ತಯಾರಿಯಲ್ಲಿ ಮಗ್ನರಾದರು. ಚರಣ್ ಮಾತ್ರ ತನ್ನ ಕೆಲಸದ ನಡುವೆಯೇ ಜೀವನದ ಈ ಹೊಸ ಬದಲಾವಣೆಗೆ ಹೇಗೆ ಸ್ಪಂದಿಸಬೇಕೆಂದು ಯೋಚಿಸತೊಡಗಿದನು. ಅವನಿಗೆ ಗೊತ್ತಿರಲಿಲ್ಲ ಈ ಒಂದು ಒಪ್ಪಿಗೆ ಅವನ ಜೀವನದ ದಿಕ್ಕನ್ನೇ ಬದಲಿಸಲಿದೆ ಎಂದು. ಸರಸ್ವತಿಯವರು ದಿನವಿಡೀ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಗಳು ಮತ್ತು ಪರಿಚಯಸ್ಥರ ಮೂಲಕ ಹುಡುಗಿಯರ ಫೋಟೋಗಳನ್ನು ನೋಡತೊಡಗಿದರು. ಪ್ರತಿಯೊಂದು ಫೋಟೋ ನೋಡಿದಾಗಲೂ ಮಗನಿಗೆ ಇದು ಹೊಂದುತ್ತದೆಯೇ ಎಂದು 100 ಬಾರಿ ಯೋಚಿಸುತ್ತಿದ್ದರು. ಮಗನ ಸಂತೋಷವೇ ಅವರ ಬದುಕಿನ ಏಕೈಕ ಗುರಿಯಾಗಿತ್ತು. ಒಂದು ದಿನ ಸಂಜೆ ಸರಸ್ವತಿ ಉತ್ಸಾಹದಿಂದ ಚರಣ್ ಹತ್ತಿರ ಓಡಿ ಬಂದರು. ಚರಣ್, ಇಲ್ಲಿ ನೋಡು, ಈ ಹುಡುಗಿಯ ಹೆಸರು ರೇಖಾ. ಹೈದರಾಬಾದ್ನ ಶ್ರೀಧರ್ ರಾವ್ ಅವರ ಮಗಳು. ತುಂಬಾ ಶ್ರೀಮಂತ ಮನೆತನ. ಹುಡುಗಿ ನೋಡಲು ದೇವತೆ ಅಂತಿದ್ದಾಳೆ. ಇವಳ ಫೋಟೋ ನೋಡಿದ ಕೂಡಲೇ ನನಗೆ ಇವಳು ನಮ್ಮ ಮನೆಗೆ ಬರುವ ಲಕ್ಷ್ಮಿ ಎಂದೇ ಅನಿಸಿತು. ಚರಣ್ ಫೋಟೋವನ್ನು ಕೈಗೆತ್ತಿಕೊಂಡು ನೋಡಿದನು. ರೇಖಾ ನಿಜಕ್ಕೂ ಸುಂದರಿಯಾಗಿದ್ದಳು. ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ತೇಜಸ್ಸಿತ್ತು. ಚರಣ್ ಹೇಳಿದ, ನೋಡಲು ಚೆನ್ನಾಗಿದ್ದಾಳೆ ಅಮ್ಮ, ಆದರೆ ಅವರ ಜೀವನ ಶೈಲಿ ನಮಗೆ ಹೊಂದುತ್ತದೆಯೇ? ಆಗ ಸುಧೀರ್ ಅವರು, ನಾನು ಅವರ ತಂದೆಯ ಜೊತೆ ಮಾತನಾಡಿದ್ದೇನೆ ಚರಣ್. ಅವರು ತುಂಬಾ ಸಂಪ್ರದಾಯಸ್ಥರು ಮತ್ತು ಸಂಸ್ಕಾರವಂತರು. ನಿನಗೆ ಇಷ್ಟವಾದರೆ ನಾವು ಈ ಸಂಬಂಧವನ್ನು ಮುಂದುವರಿಸೋಣ. ತಂದೆ ತಾಯಿ ಸಂತೋಷವಾಗಿರುವುದನ್ನು ಕಂಡು ಚರಣ್ ಈ ಸಂಬಂಧಕ್ಕೆ ಮನಸ್ಸಿಲ್ಲದಿದ್ದರೂ ಸಮ್ಮತಿಸಿದನು. ಹೀಗೆ ಚರಣ್ನ ಬದುಕಿನಲ್ಲಿ ಮದುವೆಯ ತಯಾರಿಗಳು ಶುರುವಾದವು. ಇದು ಅವನ ಜೀವನದ ಒಂದು ದೊಡ್ಡ ತಿರುವು ಪಡೆಯುವ ಮುನ್ಸೂಚನೆಯಾಗಿತ್ತು.
ಚರಣ್ ಮದುವೆಗೆ ಒಪ್ಪಿಗೆ ನೀಡಿದ ಮೇಲೆ ಮನೆಯಲ್ಲಿ ಹಬ್ಬದ ರೀತಿಯ ವಾತಾವರಣ ನಿರ್ಮಾಣವಾಗಿತ್ತು. ಸರಸ್ವತಿ ಮತ್ತು ಸುಧೀರ್ ಅವರಿಗೆ ರೇಖಾಳ ಪ್ರೊಫೈಲ್ ಬಂದಾಗಿನಿಂದ ಬೇರೆ ಯಾವ ಹುಡುಗಿಯೂ ಕಣ್ಣಿಗೆ ಹಿಡಿಸುತ್ತಿರಲಿಲ್ಲ. ಆಧುನಿಕತೆಯ ಜೊತೆಗೆ ಸಂಪ್ರದಾಯದ ಲೇಪನವಿರುವಂತೆ ಕಂಡ ರೇಖಾಳ ವ್ಯಕ್ತಿತ್ವ ಚರಣ್ ಅನ್ನು ಆಕರ್ಷಿಸಿತು. ಒಂದು ಸಂಜೆ ಚರಣ್ ಕೆಲಸ ಮುಗಿಸಿ ಬಂದಾಗ ಸುಧೀರ್ ಅವರು ರೇಖಾಳ ತಂದೆ ಶ್ರೀಧರ್ ರಾವ್ ಅವರೊಂದಿಗೆ ಫೋನಿನಲ್ಲಿ ಮಾತನಾಡುತ್ತಿದ್ದರು. ಖಂಡಿತ ಶ್ರೀಧರ್ ಅವರೇ, ನಮಗೂ ನಿಮ್ಮ ಕುಟುಂಬದ ಹಿನ್ನೆಲೆ ತುಂಬಾ ಇಷ್ಟವಾಯಿತು. ಚರಣ್ ಕೂಡ ರೇಖಾಳ ಫೋಟೋ ನೋಡಿ ಮೆಚ್ಚಿಕೊಂಡಿದ್ದಾನೆ. ನಾವು ಮುಂದಿನ ವಾರ ಹೈದರಾಬಾದ್ಗೆ ಬಂದು ನಿಮ್ಮ ಜೊತೆ ಮಾತನಾಡಬಹುದೇ? ಫೋನ್ ಇಟ್ಟ ನಂತರ ಸುಧೀರ್ ಚರಣ್ನ ಕಡೆ ತಿರುಗಿ ಮುಗುಳ್ನಕ್ಕರು. ಮತ್ತೆ ಹೇಳಿದರು, ಚರಣ್ ಅವರ ಕಡೆಯಿಂದಲೂ ಹಸಿರು ನಿಶಾನೆ ಸಿಕ್ಕಿದೆ. ಶ್ರೀಧರ್ ಅವರು ತುಂಬಾ ದೊಡ್ಡ ಉದ್ಯಮಿಗಳಂತೆ ಕಾಣುತ್ತಾರೆ, ಆದರೆ ಮಾತು ಬಹಳ ವಿನಯವಂತಿಕೆಯಿಂದ ಕೂಡಿದೆ. ರೇಖಾ ಈಗಷ್ಟೇ ತನ್ನ ವಿದ್ಯಾಭ್ಯಾಸ ಮುಗಿಸಿದ್ದಾಳಂತೆ. ನಿನಗೇನಾದರೂ ಅವಳೊಂದಿಗೆ ವೈಯಕ್ತಿಕವಾಗಿ ಮಾತನಾಡಬೇಕೆನಿಸಿದರೆ ನಾನು ಅವರ ನಂಬರ್ ಕೊಡುತ್ತೇನೆ. ಚರಣ್ ಹೇಳಿದ, ಅಗತ್ಯವಿಲ್ಲ ಅಪ್ಪ, ನೀವು ಮತ್ತು ಅಮ್ಮನಿಗೆ ಇಷ್ಟವಾದರೆ ನನಗೂ ಸಮ್ಮತವೇ. ಆದರೆ ಮದುವೆಗೂ ಮುಂಚೆ ಒಮ್ಮೆ ಇಬ್ಬರು ಭೇಟಿಯಾಗಿ ನಮ್ಮ ಅಭಿರುಚಿಗಳ ಬಗ್ಗೆ ಮಾತನಾಡಿಕೊಳ್ಳುವುದು ಒಳ್ಳೆಯದು ಅನಿಸುತ್ತದೆ. ಸರಸ್ವತಿಯವರು ಮಧ್ಯೆ ಪ್ರವೇಶಿಸುತ್ತಾ ಹೇಳಿದರು, ಅದಕ್ಕೇನಂತೆ ಮಗನೇ, ನಾವು ಹೈದರಾಬಾದ್ಗೆ ಹೋದಾಗ ನೀವಿಬ್ಬರು ಮನಸ್ಸು ಬಿಚ್ಚಿ ಮಾತನಾಡಬಹುದು. ರೇಖಾ ನೋಡಲು ಬಹಳ ಲಕ್ಷಣವಾಗಿದ್ದಾಳೆ. ನಿನ್ನ ಮತ್ತು ಅವಳ ಜೋಡಿ ತುಂಬ ಚೆನ್ನಾಗಿರುತ್ತೆ. ಒಂದು ವಾರದ ನಂತರ ಚರಣ್ ಮತ್ತು ಅವನ ತಂದೆ ತಾಯಿ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಿದರು. ಅಲ್ಲಿನ ಒಂದು ಐಷಾರಾಮಿ ಹೋಟೆಲ್ನಲ್ಲಿ ಶ್ರೀಧರ್ ರಾವ್ ಅವರ ಕುಟುಂಬವನ್ನು ಭೇಟಿಯಾದರು. ಶ್ರೀಧರ್ ರಾವ್ ಅವರು ಚರಣ್ನ ಕುಟುಂಬವನ್ನು ಬಹಳ ಅದ್ದೂರಿಯಾಗಿ ಸ್ವಾಗತಿಸಿದರು. ರೇಖಾ ಬಂದಾಗ ಚರಣ್ಗೆ ಅವಳು ಫೋಟೋದಲ್ಲಿ ಇರುವುದಕ್ಕಿಂತ ಹೆಚ್ಚು ಸುಂದರವಾಗಿ ಕಂಡಳು. ಅವಳ ನಗು, ನಡೆನುಡಿ ಎಲ್ಲವೂ ಆಕರ್ಷಕವಾಗಿದ್ದವು. ಹಿರಿಯರು ಮಾತುಕತೆಯಲ್ಲಿ ತೊಡಗಿದ್ದಾಗ ಶ್ರೀಧರ್ ರಾವ್ ಚರಣ್ ಮತ್ತು ರೇಖಾ ಪ್ರತ್ಯೇಕವಾಗಿ ಮಾತನಾಡಲು ಅವಕಾಶ ಮಾಡಿಕೊಟ್ಟರು. ಚರಣ್ ಸ್ವಲ್ಪ ಸಂಕೋಚದಿಂದಲೇ, ಹಾಯ್ ರೇಖಾ, ನೀನು ಈ ಮದುವೆಗೆ ಸಂಪೂರ್ಣ ಮನಸ್ಸಿನಿಂದ ಒಪ್ಪಿದ್ದೀಯಾ? ಅಂದರೆ ಮನೆಯವರ ಒತ್ತಾಯವೇನಾದರೂ ಇದೆಯಾ? ರೇಖಾ ತಲೆಯನ್ನು ತಗ್ಗಿಸಿ ಮೃದುವಾಗಿ ಹೇಳಿದಳು, ಇಲ್ಲ ಚರಣ್, ಅಪ್ಪ ನಿಮ್ಮ ಬಗ್ಗೆ ಎಲ್ಲವನ್ನೂ ಹೇಳಿದ್ದಾರೆ. ನಿಮ್ಮ ಕೆಲಸ, ನಿಮ್ಮ ಸರಳತೆ ನನಗೆ ತುಂಬಾ ಇಷ್ಟವಾಯಿತು. ಈ ಕಾಲದಲ್ಲಿ ಪೋಷಕರ ಆಸೆಗೆ ಬೆಲೆ ಕೊಡುವವರು ಸಿಗುವುದು ಅಪರೂಪ. ಆಗ ಚರಣ್ ಹೇಳಿದ, ನೋಡು ರೇಖಾ, ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಅಲ್ಲಿನ ಬದುಕು ತುಂಬಾ ವೇಗವಾಗಿರುತ್ತದೆ. ಮದುವೆ ನಂತರ ನೀನು ಅಲ್ಲಿಗೆ ಹೊಂದಿಕೊಳ್ಳಬಲ್ಲೆಯಾ? ರೇಖಾ ಹೇಳಿದಳು, ಖಂಡಿತ. ಬದಲಾವಣೆ ಎನ್ನುವುದು ಜೀವನದ ನಿಯಮ ಅಲ್ವಾ? ನಿಮ್ಮ ಜೊತೆ ಇರುವುದಾದರೆ ನನಗೆ ಯಾವುದೇ ತೊಂದರೆ ಇಲ್ಲ. ರೇಖಾಳ ಈ ಪ್ರಬುದ್ಧತೆಯ ಮಾತುಗಳು ಚರಣಿಗೆ ಅವಳ ಮೇಲೆ ಗೌರವ ಮೂಡುವಂತೆ ಮಾಡಿದವು. ಅವಳ ಮಾತುಗಳಲ್ಲಿ ಒಂದು ರೀತಿಯ ನಿಗೂಢತೆ ಇತ್ತಾದರೂ ಚರಣ್ ಅದನ್ನು ಸಂಕೋಚ ಎಂದು ತಪ್ಪಾಗಿ ಭಾವಿಸಿದನು. ಮರಳಿ ಬೆಂಗಳೂರಿಗೆ ಬಂದ ನಂತರ ಮದುವೆಯ ತಯಾರಿಗಳು ಭರದಿಂದ ಸಾಗಿದವು. ಚರಣ್ ರೇಖಾಳೊಂದಿಗೆ ಫೋನ್ನಲ್ಲಿ ಮಾತನಾಡಲು ಪ್ರಯತ್ನಿಸುತ್ತಿದ್ದನು. ಆದರೆ ರೇಖಾ ಯಾವಾಗಲೂ ಬಹಳ ಕಡಿಮೆ ಮಾತನಾಡುತ್ತಿದ್ದಳು. ಚರಣ್ ಫೋನಿನಲ್ಲಿ ಹೇಳಿದ, ರೇಖಾ, ನಿನಗೆ ಬೇಕಾದ ಒಡವೆಗಳ ಬಗ್ಗೆ ಅಮ್ಮನಿಗೆ ತಿಳಿಸಿದ್ದೀಯಾ? ರೇಖಾ ಹೇಳಿದಳು, ಹಾ ಚರಣ್, ಅತ್ತೆಯವರು ಕೇಳಿದರು, ಹೇಳಿದ್ದೇನೆ. ನನಗೆ ಸ್ವಲ್ಪ ತಲೆನೋವಿದೆ, ಈಗ ಫೋನ್ ಇಡಲೇ? ಇಂತಹ ಸಂಭಾಷಣೆಗಳು ಚರಣ್ಗೆ ಸ್ವಲ್ಪ ಆಶ್ಚರ್ಯ ತಂದರೂ ಮದುವೆ ತಯಾರಿಗಳ ಒತ್ತಡವಿರಬಹುದು ಎಂದು ಅವನು ಸುಮ್ಮನಾದನು. ಅಂತಿಮವಾಗಿ ಮದುವೆಯ ದಿನ ಬಂದೇ ಬಿಟ್ಟಿತು. ಹೈದರಾಬಾದ್ನ ಒಂದು ದೊಡ್ಡ ಕಲ್ಯಾಣ ಮಂಟಪದಲ್ಲಿ ನೂರಾರು ಅತಿಥಿಗಳ ಸಮ್ಮುಖದಲ್ಲಿ ಚರಣ್ ಮತ್ತು ರೇಖಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಸುಧೀರ್ ಮತ್ತು ಸರಸ್ವತಿಯವರ ಆನಂದಕ್ಕೆ ಪಾರವೇ ಇರಲಿಲ್ಲ. ಮಗನ ಮದುವೆಯನ್ನು ಅದ್ದೂರಿಯಾಗಿ ಮುಗಿಸಿ ಮನೆಗೆ ಸೊಸೆಯನ್ನು ಕರೆತರುವ ಸಂಭ್ರಮದಲ್ಲಿದ್ದರು. ಗೃಹ ಪ್ರವೇಶದ ಸಮಯದಲ್ಲಿ ರೇಖಾ ಮನೆಗೆ ಕಾಲಿಟ್ಟಾಗ ಸರಸ್ವತಿಯವರು ಆರತಿ ಬೆಳಗಿ ಸ್ವಾಗತಿಸಿದರು ಮತ್ತು ಹೇಳಿದರು, ಇಂದಿನಿಂದ ಈ ಮನೆ ನಿನ್ನದು ರೇಖಾ. ನೀನು ಇಲ್ಲಿ ಸೊಸೆಯಾಗಿ ಅಲ್ಲ, ಮಗಳಾಗಿ ಇರಬೇಕು ಎಂಬುದು ನನ್ನ ಆಸೆ. ರೇಖಾ ಮುಗುಳ್ನಕ್ಕಳು. ಆದರೆ ಆ ನಗುವಿನ ಹಿಂದೆ ಯಾವುದೋ ಮರೆಯದ ನೋವಿರುವುದು ಯಾರಿಗೂ ಕಾಣಲಿಲ್ಲ. ಚರಣ್ ತನ್ನ ಬದುಕಿನಲ್ಲಿ ಸುಂದರವಾದ ಹೂವೊಂದು ಅರಳಿದೆ ಎಂದು ನಂಬಿದ್ದನು. ಅವನು ಕನಸಿನಲ್ಲಿ ಯೋಚಿಸಿರಲಿಲ್ಲ ಈ ವಿವಾಹದ ಸಂಭ್ರಮವು ಒಂದು ದೊಡ್ಡ ಬಿರುಗಾಳಿಯ ಮುನ್ಸೂಚನೆ ಎಂದು. ಚರಣ್ ತನ್ನ ಕೋಣೆಗೆ ಹೋಗುವಾಗ ಅವನ ಮನಸ್ಸಿನಲ್ಲಿ ಭವಿಷ್ಯದ ಬಗ್ಗೆ ನೂರಾರು ಕನಸುಗಳಿದ್ದವು. ರೇಖಾ ತನ್ನ ಜೀವನವನ್ನು ಸಂಪೂರ್ಣಗೊಳಿಸುತ್ತಾಳೆ ಎಂಬ ನಂಬಿಕೆ ಅವನಲ್ಲಿ ಬಲವಾಗಿತ್ತು. ಆದರೆ ರೇಖಾ ತನ್ನ ಮೊಬೈಲನ್ನು ಅಡಗಿಸಿಟ್ಟು ಯಾರಿಗೂ ಸಂದೇಶ ಕಳುಹಿಸುವುದರಲ್ಲಿ ಮಗ್ನಳಾಗಿರುತ್ತಿದ್ದಳು. ಮದುವೆಯ ಸಂಭ್ರಮ ಮುಗಿದು ಒಂದು ವಾರ ಕಳೆದಿತ್ತು. ಚರಣ್ ಮತ್ತು ರೇಖಾ ಹನಿಮೂನ್ ಹೋಗಲು ಸಿದ್ಧತೆ ಮಾಡಿಕೊಂಡಿದ್ದರು. ಹನಿಮೂನ್ಗಾಗಿ ಚರಣ್ ಒಂದು ಸುಂದರವಾದ ರೆಸಾರ್ಟ್ ಕಾಯ್ದಿರಿಸಿದ್ದನು. ಅಲ್ಲಿನ ಪ್ರಕೃತಿಯ ಸೌಂದರ್ಯದಲ್ಲಿ ತನ್ನ ಹೆಂಡತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯಬಹುದೆಂಬುದು ಅವನ ಆಸೆಯಾಗಿತ್ತು. ಆದರೆ ಪ್ರಯಾಣ ಶುರುವಾದಾಗಿನಿಂದಲೂ ರೇಖಾ ನಡವಳಿಕೆ ಚರಣ್ನಿಗೆ ತುಸು ವಿಚಿತ್ರವಾಗಿ ಕಂಡುಬಂತು. ರೆಸಾರ್ಟ್ನ ಬಾಲ್ಕನಿಯಲ್ಲಿ ಕುಳಿತಾಗ ಸಂಜೆ ತಂಗಾಳಿ ಬೀಸುತ್ತಿತ್ತು. ಚರಣ್ ಕಾಫಿ ಹಿಡಿದು ರೇಖಾಳ ಬಳಿ ಬಂದನು. ರೇಖಾ ತನ್ನ ಮೊಬೈಲ್ನಲ್ಲಿ ಮಗ್ನಳಾಗಿ ಏನನ್ನೋ ಟೈಪ್ ಮಾಡುತ್ತಿದ್ದಳು. ಚರಣ್ ಬಂದು ಅವಳ ಪಕ್ಕದಲ್ಲಿ ಕುಳಿತರೂ ಕೂಡ ಅವಳು ಗಮನಿಸಲಿಲ್ಲ. ಚರಣ್ ಹೇಳಿದ, ರೇಖಾ, ಎಲ್ಲಿಯೋ ಕಳೆದು ಹೋಗಿದೆಯಲ್ಲ,
ಈ ಸುಂದರವಾದ ಸಂಜೆ, ಸುತ್ತಲೂ ಬೆಟ್ಟಗಳು, ಇವುಗಳನ್ನೆಲ್ಲ ಬಿಟ್ಟು ಆ ಮೊಬೈಲ್ನಲ್ಲಿ ಏನಿದೆ ಅಷ್ಟೊಂದು ಮುಖ್ಯವಾದದ್ದು? ರೇಖಾ ತಕ್ಷಣ ಮೊಬೈಲ್ ಮರೆಮಾಚುತ್ತಾ, ಏನೂ ಇಲ್ಲ ಚರಣ್, ಸುಮ್ಮನೆ ಹಳೆಯ ಫ್ರೆಂಡ್ಸ್ ಮದುವೆ ಫೋಟೋ ಕೇಳುತ್ತಿದ್ದರು, ಅವರಿಗೆ ಕಳುಹಿಸುತ್ತಿದ್ದೆ ಅಷ್ಟೇ. ಚರಣ್ ಹೇಳಿದ, ಸರಿ, ಈ ಕಾಫಿ ಕುಡಿ. ನೋಡು ರೇಖಾ, ಮದುವೆಯಾಗಿ 8 ದಿನಗಳಾದರೂ ನೀನು ನನ್ನ ಹತ್ತಿರ ಮನಸ್ಸು ಬಿಚ್ಚಿ ಮಾತನಾಡುತ್ತಿಲ್ಲ. ನಾನೇನಾದರೂ ತಪ್ಪು ಮಾಡಿದ್ದೇನಾ? ಅಥವಾ ಈ ಮದುವೆ ನಿನಗೆ ಇಷ್ಟವಿರಲಿಲ್ಲವೇ? ರೇಖಾ ಮುಖದಲ್ಲಿ ಕೃತಕ ನಗು ತಂದುಕೊಳ್ಳುತ್ತಾ, ಅಯ್ಯೋ ಅದೇನಿಲ್ಲ ಚರಣ್, ಹೊಸ ಜಾಗ, ಹೊಸ ಜನ, ಸ್ವಲ್ಪ ಹೊಂದಿಕೊಳ್ಳಲು ಸಮಯ ಬೇಕಲ್ಲವೇ? ಅಷ್ಟೇ ಹೊರತು ಬೇರೇನೂ ಇಲ್ಲ. ಚರಣ್, ನೀವು ತುಂಬಾ ಒಳ್ಳೆಯವರು. ಚರಣ್ ಅವಳ ಮಾತನ್ನು ನಂಬಿದನು. ಆದರೆ ದಿನಗಳು ಉರುಳಿದಂತೆ ರೇಖಾಳ ಅಂತರ ಹೆಚ್ಚಾಗುತ್ತಲೇ ಇತ್ತು. ಹನಿಮೂನ್ ಮುಗಿಸಿ ಮನೆಗೆ ಬಂದ ಮೇಲೆಯೂ ಅವಳ ವರ್ತನೆ ಬದಲಾಗಲಿಲ್ಲ. ಮನೆಯಲ್ಲಿ ಸರಸ್ವತಿಯವರು ಸೊಸೆಗಾಗಿ ಪ್ರೀತಿಯಿಂದ ಅಡುಗೆ ಮಾಡಿದರೆ ರೇಖಾ ಮಾತ್ರ ಊಟದ ಮೇಜಿನ ಬಳಿಯೂ ಮೊಬೈಲ್ ಹಿಡಿದೇ ಕುಳಿತಿರುತ್ತಿದ್ದಳು. ಒಂದು ದಿನ ಊಟದ ಮೇಜಿನ ಬಳಿ ಸರಸ್ವತಿಯವರು, ರೇಖಾ ಮಗಳೇ, ನಿನಗೆ ಇಷ್ಟ ಅಂತ ಇವತ್ತು ಬಿಸಿ ಬಿಸಿ ಹೋಳಿಗೆ ಮಾಡಿದ್ದೇನೆ. ರೇಖಾ ಫೋನಿನಿಂದ ಕಣ್ಣು ತೆಗೆಯದೆ, ಬೇಡ ಅತ್ತೆಯವರೇ, ಹಸಿವಿಲ್ಲ, ಅರ್ಧ ಹೋಳಿಗೆ ಸಾಕು ಎನ್ನುತ್ತಿದ್ದಳು. ಯಾಕೆ ಮಗಳೇ, ಹುಷಾರಿಲ್ಲವೇ? ಮುಖವೆಲ್ಲ ಬಾಡಿ ಹೋಗಿದೆ. ಚರಣ್, ಇವಳನ್ನೊಮ್ಮೆ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಬಾರದೆ ಎಂದು ಸರಸ್ವತಿಯವರು ಹೇಳಿದಾಗ ಚರಣ್ ಬೇಸರದಿಂದ ಹೇಳಿದ, ಅಮ್ಮ, ಅವಳಿಗೆ ದೈಹಿಕವಾಗಿ ಏನೂ ತೊಂದರೆ ಇಲ್ಲ, ಆದರೆ ಅವಳ ಮನಸ್ಸು ಎಲ್ಲಿದೆ ಅಂತ ನನಗೂ ಅರ್ಥವಾಗುತ್ತಿಲ್ಲ. ರೇಖಾ, ಅಪ್ಪ ಅಮ್ಮ ಏನೋ ಮಾತನಾಡುತ್ತಿದ್ದಾರೆ, ಕನಿಷ್ಠ ಪಕ್ಷ ಊಟ ಮಾಡುವಾಗಲಾದರೂ ಆ ಫೋನ್ ಕೆಳಗಿಡು. ರೇಖಾ ಏನೂ ಮಾತನಾಡದೆ ಎದ್ದು ಹೊರಟು ಹೋದಳು. ಚರಣ್ನಿಗೆ ತನ್ನ ಹೆಂಡತಿಯ ಈ ಮೌನ ದೊಡ್ಡ ಗೋಡೆಯಂತೆ ಕಾಣತೊಡಗಿತು. ರಾತ್ರಿ ಮಲಗುವ ಮುನ್ನ ಚರಣ್ ಹೇಳಿದ, ರೇಖಾ, ಇವತ್ತು ನೀನು ಅಮ್ಮನಿಗೆ ಅಷ್ಟು ಉದಾಸೀನವಾಗಿ ಉತ್ತರ ಕೊಟ್ಟಿದ್ದು ಸರಿಯಲ್ಲ. ಅವರಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾ? ನೋಡಿ ಚರಣ್, ನಾನು ನಿಮ್ಮ ಮನೆಯವರನ್ನು ಗೌರವಿಸುತ್ತೇನೆ, ಆದರೆ ನನಗೆ ನನ್ನದೇ ಆದ ಖಾಸಗಿ ಜೀವನವಿದೆ. ನಾನು ಯಾರ ಜೊತೆ ಮಾತನಾಡುತ್ತೇನೆ, ಎಷ್ಟು ಹೊತ್ತು ಫೋನ್ ಬಳಸುತ್ತೇನೆ ಎಂಬುದು ನನಗೆ ಬಿಟ್ಟ ವಿಷಯ. ದಯವಿಟ್ಟು ನನ್ನನ್ನು ಪ್ರಶ್ನೆ ಮಾಡಬೇಡಿ. ಚರಣ್ ಅವಳ ಮಾತು ಕೇಳಿ ಆಘಾತದಿಂದ ಕೇಳಿದ, ಖಾಸಗಿ ಜೀವನವೇ? ಮದುವೆಯಾದ ಮೇಲೆ ಗಂಡ ಹೆಂಡತಿಯ ನಡುವೆ ಅಂತಹದ್ದೇನಿರುತ್ತದೆ? ನಾನು ನಿನ್ನ ಬದುಕಿನ ಭಾಗವಾಗಲು ಬಯಸುತ್ತಿದ್ದೇನೆ, ಆದರೆ ನೀನು ನನ್ನನ್ನು ಒಬ್ಬ ಅಪರಿಚಿತನಂತೆ ನಡೆಸಿಕೊಳ್ಳುತ್ತಿದ್ದೀಯಾ. ರೇಖಾ ಕಣ್ಣೀರು ಹಾಕುತ್ತಾ, ನನಗೆ ನಿದ್ದೆ ಬರುತ್ತಿದೆ ಚರಣ್, ದಯವಿಟ್ಟು ಲೈಟ್ ಆಫ್ ಮಾಡಿ ಎಂದು ಹೇಳಿ ರೇಖಾ ಬೆನ್ನು ತಿರುಗಿಸಿ ಮಲಗಿದಳು. ಚರಣ್ ಗಾಢವಾದ ಚಿಂತೆಯಲ್ಲಿ ಮುಳುಗಿದನು. ಅವನಿಗೆ ಎಲ್ಲೋ ಒಂದು ಕಡೆ ರೇಖಾ ತನ್ನನ್ನು ಸಂಪೂರ್ಣವಾಗಿ ವಂಚಿಸುತ್ತಿದ್ದಾಳೆ ಎಂಬ ಅನುಮಾನ ಶುರುವಾಯಿತು. ಅವಳ ಮೊಬೈಲ್ಗೆ ಮಧ್ಯರಾತ್ರಿಯೂ ಸಂದೇಶಗಳು ಬರುತ್ತಿದ್ದವು. ಅವಳು ಬಾತ್ರೂಮ್ಗೆ ಹೋದಾಗಲೂ ಮೊಬೈಲ್ ತೆಗೆದುಕೊಂಡೇ ಹೋಗುತ್ತಿದ್ದಳು. ಒಂದು ದಿನ ಚರಣ್ ಆಫೀಸ್ನಿಂದ ಬೇಗ ಬಂದಾಗ ರೇಖಾ ಕಿಟಕಿಯ ಹತ್ತಿರ ನಿಂತು ಯಾರೊಂದಿಗೋ ತುಂಬಾ ಗಂಭೀರವಾಗಿ ಫೋನ್ನಲ್ಲಿ ಮಾತನಾಡುತ್ತಿರುವುದು ಕಂಡಿತು. ರೇಖಾ ಫೋನ್ನಲ್ಲೇ ಹೇಳುತ್ತಿದ್ದಳು, ಹೌದು, ನನಗೂ ಇಲ್ಲಿ ಇರಲು ಸಾಧ್ಯವಾಗುತ್ತಿಲ್ಲ. ದಿನವೂ ಸುಳ್ಳು ಹೇಳಿ ಸಾಕಾಗಿದೆ. ಅವರು ತುಂಬಾ ಒಳ್ಳೆಯವರು, ಆದರೆ ನಾನು ಅವರನ್ನು ಪ್ರೀತಿಸಲು ಸಾಧ್ಯವಿಲ್ಲ. 1-2 ದಿನ ವೇಟ್ ಮಾಡಿ, ನಾನೇನಾದರೂ ಉಪಾಯ ಮಾಡುತ್ತೇನೆ. ಚರಣ್ ಅಲ್ಲಿಗೆ ಬರುತ್ತಿದ್ದಂತೆ ರೇಖಾ ಗಾಬರಿಯಿಂದ ಫೋನ್ ಕಟ್ ಮಾಡಿದಳು. ಚರಣ್ಗೆ ಅಂದು ಮೊದಲ ಬಾರಿಗೆ ತನ್ನ ಸಂಸಾರದ ನೌಕೆ ಮುಳುಗುತ್ತಿದೆ ಎಂಬುದು ಸ್ಪಷ್ಟವಾಯಿತು. ಆದರೆ ಆ ಇನ್ನೊಬ್ಬ ವ್ಯಕ್ತಿ ಯಾರು? ರೇಖಾ ಏನು ಮಾಡಲು ಹೊರಟಿದ್ದಾಳೆ ಎಂಬ ಪ್ರಶ್ನೆಗಳು ಅವನನ್ನು ಕಾಡತೊಡಗಿದವು. ಅವಳ ನಡವಳಿಕೆಯ ಈ ರಹಸ್ಯವೇ ಚರಣ್ನ ಬದುಕಿನ ಅತಿದೊಡ್ಡ ಬಿರುಗಾಳಿಗೆ ಕಾರಣವಾಗುವ ಮುನ್ಸೂಚನೆಯಾಗಿತ್ತು. ನಂಬಿಕೆಯ ಮರೀಚಿಕೆಯ ಈ ಹಂತದಲ್ಲಿ ಚರಣ್ ಕೇವಲ ಒಬ್ಬ ಮೂಕ ಪ್ರೇಕ್ಷಕನಾಗಿದ್ದನು. ಚರಣ್ನ ಮನೆಯಲ್ಲಿ ವಾತಾವರಣವು ಸ್ಮಶಾನ ಮೌನದಂತೆ ಮೌನವಾಗಿತ್ತು. ರೇಖಾಳ ನಿಗೂಢ ಮಾತುಗಳು ಚರಣ್ನ ತಲೆಯಲ್ಲಿ ಸದಾ ಗುಂಗುಡುತ್ತಿದ್ದವು. ಅಂದು ಶುಕ್ರವಾರ. ಚರಣ್ ಆಫೀಸ್ಗೆ ಹೊರಡುವಾಗ ರೇಖಾ ಎಂದಿಗಿಂತಲೂ ಸ್ವಲ್ಪ ವಿಭಿನ್ನವಾಗಿ ಕಂಡಳು. ಅವಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಹುಷಾರಾಗಿ ಹೋಗಿ ಬನ್ನಿ ಚರಣ್ ಎಂದಿದ್ದಳು. ಆ ಮಾತಿನಲ್ಲಿ ಒಂದು ರೀತಿಯ ಬೀಳ್ಕೊಡುಗೆಯ ಧ್ವನಿಯಿತ್ತು. ಆದರೆ ಚರಣ್ ಅದನ್ನು ಗಮನಿಸಲಿಲ್ಲ. ಸಂಜೆ ಆಫೀಸ್ನಿಂದ ಚರಣ್ ಮನೆಗೆ ಬಂದಾಗ ಮನೆ ಸಂಪೂರ್ಣವಾಗಿ ನಿಶ್ಶಬ್ದವಾಗಿತ್ತು. ಸುಧೀರ್ ಅವರು ಮನೆಯ ಹಾಲ್ನಲ್ಲಿ ಕುಳಿತು ಏನೋ ಯೋಚಿಸುತ್ತಿದ್ದರು. ಸರಸ್ವತಿ ಅವರು ಅಡುಗೆ ಮನೆಯಿಂದ ಜೋರಾದ ಧ್ವನಿಯಲ್ಲಿ ರೇಖಾಳನ್ನು ಕರೆಯುತ್ತಿದ್ದಳು. ರೇಖಾ, ರೇಖಾ, ಎಷ್ಟೊತ್ತು ಮಲಗುತ್ತಿದ್ದೀಯಮ್ಮ? ಸಂಜೆ ಆಯಿತು, ದೀಪ ಹಚ್ಚುವ ಸಮಯ, ಎದ್ದೇಳು ತಾಯಿ. ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಚರಣ್ ನೇರವಾಗಿ ತನ್ನ ಕೋಣೆಗೆ ಹೋದನು. ಅಲ್ಲಿ ರೇಖಾ ಇರಲಿಲ್ಲ. ಅವಳ ಬಟ್ಟೆಗಳಿದ್ದ ಅಲ್ಮೇರಾ ತೆರೆದಿತ್ತು. ಕೆಲವು ಮುಖ್ಯವಾದ ಬಟ್ಟೆಗಳು ಅಲ್ಲಿರಲಿಲ್ಲ. ಚರಣ್ನ ಎದೆಯಲ್ಲಿ ನಡುಕ ಶುರುವಾಯಿತು. ಅಷ್ಟರಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮೇಲಿದ್ದ ಒಂದು ಬಿಳಿ ಕಾಗದ ಅವನ ಕಣ್ಣಿಗೆ ಬಿತ್ತು. ಅದು ರೇಖಾ ಬರೆದ ಪತ್ರವಾಗಿತ್ತು. ಚರಣ್ ನಡುಗುವ ಕೈಗಳಿಂದ ಆ ಪತ್ರವನ್ನು ಬಿಡಿಸಿದನು. ಚರಣ್, ಕ್ಷಮಿಸಿ, ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದೇನೆ. ನಾನು ಇನ್ನು ಮುಂದೆ ಈ ಸುಳ್ಳಿನ ಬದುಕನ್ನು ಮುಂದುವರಿಸಲು ಸಾಧ್ಯವಿಲ್ಲ. ನಿಮಗೆ ಒಂದು ದೊಡ್ಡ ಸತ್ಯವನ್ನು ಹೇಳಲೇಬೇಕು. ನಾನು ಈ ಮದುವೆಗೆ ಮುಂಚೆಯೇ ಮತ್ತೊಬ್ಬನನ್ನು ಪ್ರೀತಿಸುತ್ತಿದ್ದೆ. ಅವನ ಹೆಸರು ಸಮೀರ್.
ನಾವು ಕಾಲೇಜಿನಿಂದಲೇ ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿದ್ದೆವು. ಆದರೆ ನನ್ನ ತಂದೆಗೆ ಇದು ಇಷ್ಟವಿರಲಿಲ್ಲ. ಅವರು ಕೇವಲ ಅಂತಸ್ತು ಮತ್ತು ಗೌರವಕ್ಕೆ ಬೆಲೆ ಕೊಡುವವರು. ಅವರು ಸಮೀರ್ನನ್ನು ಕೊಲ್ಲಿಸುವುದಾಗಿ ಬೆದರಿಕೆ ಹಾಕಿದಾಗ ಅವನ ಪ್ರಾಣ ಉಳಿಸಲು ನಾನು ನಿಮ್ಮೊಂದಿಗೆ ಈ ಮದುವೆಗೆ ಒಪ್ಪಿಕೊಂಡೆ. ಚರಣ್, ನೀವು ತುಂಬಾ ಒಳ್ಳೆಯವರು. ನಿಮ್ಮ ತಂದೆ ತಾಯಿ ನನ್ನನ್ನ ಮಗಳಂತೆ ನೋಡಿಕೊಂಡರು. ಆ ಪ್ರೀತಿಯೇ ನನ್ನನ್ನು ಪ್ರತಿ ಕ್ಷಣವೂ ಸುಡುತ್ತಿತ್ತು. ಪ್ರತಿ ಬಾರಿ ನೀವು ನನ್ನ ಹತ್ತಿರ ಬಂದಾಗಲೂ ನಾನು ನಿಮಗೆ ದ್ರೋಹ ಮಾಡುತ್ತಿದ್ದೇನೆ ಎಂಬ ಭಾವನೆ ಕಾಡುತ್ತಿತ್ತು. ಅದಕ್ಕೆ ನಾನು ನಿಮ್ಮಿಂದ ಅಂತರ ಕಾಯ್ದುಕೊಂಡೆ. ಈಗ ಸಮೀರ್ ನನಗೆ ಸಿಕ್ಕಿದ್ದಾನೆ. ನಾವು ದೂರ ಹೋಗುತ್ತಿದ್ದೇವೆ. ದಯವಿಟ್ಟು ನನ್ನನ್ನು ಹುಡುಕಲು ಪ್ರಯತ್ನಿಸಬೇಡ. ನಿಮ್ಮ ಬದುಕನ್ನು ಹಾಳು ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿ. ನನಗೆ ನಿಮ್ಮ ಮೇಲೆ ದ್ವೇಷವಿಲ್ಲ, ಆದರೆ ಪ್ರೀತಿಯೂ ಇಲ್ಲ. ಪತ್ರ ಓದುತ್ತಿದ್ದಂತೆ ಚರಣ್ನ ಕೈಯಲ್ಲಿದ್ದ ಕಾಗದ ಕೆಳಕ್ಕೆ ಬಿತ್ತು. ಅವನ ಕಾಲುಗಳು ನಡುಗತೊಡಗಿದವು. ಅವನಿಗೆ ತಲೆ ಸುತ್ತಿದಂತಾಗಿ ಅವನು ಮಂಚದ ಮೇಲೆ ಕುಸಿದು ಕುಳಿತನು. ಸುಧೀರ್ ಅವರು ಕೋಣೆಯೊಳಗೆ ಬರುತ್ತಾ, ಏನಾಯ್ತು ಚರಣ್? ರೇಖಾ ಎಲ್ಲಿದ್ದಾಳೆ? ಆಫೀಸ್ನಿಂದ ಬಂದವನೇ ಯಾಕೆ ಹೀಗೆ ಕುಳಿತಿದ್ದೀಯಾ? ಚರಣ್ ಮೌನವಾಗಿ ಕೆಳಗೆ ಬಿದ್ದಿದ್ದ ಪತ್ರವನ್ನು ತಂದೆಗೆ ತೋರಿಸಿದನು. ಸುಧೀರ್ ಅವರು ಪತ್ರವನ್ನು ಓದುತ್ತಾ ಹೋದಂತೆ ಅವರ ಮುಖ ಕೆಂಪಗಾಯಿತು. ಆಕ್ರೋಶ ಮತ್ತು ಅವಮಾನ ಅವರ ಕಣ್ಣುಗಳಲ್ಲಿ ಎದ್ದು ಕಾಣುತ್ತಿತ್ತು. ಸುಧೀರ್ ಕಿರುಚುತ್ತಾ, ಏನೋ ಪ್ರೇಮಿಯೇ, ನಮಗೆ ಇಷ್ಟು ದೊಡ್ಡ ದ್ರೋಹ ಮಾಡಿದಳೆ ಆ ಹುಡುಗಿ. ಶ್ರೀಧರ್ ರಾವ್ ನಮಗೆ ಈ ರೀತಿ ಮೋಸ ಮಾಡುತ್ತಾರೆ ಎಂದು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಇಡೀ ಸಮಾಜದಲ್ಲಿ ನಮ್ಮ ಗೌರವ ಮಣ್ಣು ಪಾಲಾಯಿತು ಚರಣ್. ಅಷ್ಟರಲ್ಲಿ ಸರಸ್ವತಿ ಅವರು ಅಲ್ಲಿಗೆ ಬಂದರು. ವಿಷಯ ತಿಳಿದಾಗ ಅವರು ನೆಲದ ಮೇಲೆ ಕುಳಿತು ಅಳತೊಡಗಿದರು. ನಾನು ಅವಳನ್ನು ಮಗಳಿಗಿಂತ ಹೆಚ್ಚಾಗಿ ನಂಬಿದ್ದೆ. ನಮ್ಮ ಮನೆಯೇ ದೀಪವಾಗುತ್ತಾಳೆ ಎಂದುಕೊಂಡರೆ ನಮ್ಮ ಮನೆಗೆ ಬೆಂಕಿ ಹಚ್ಚಿ ಹೋಗಿದ್ದಾಳೆಯೇ? ನಾವು ಯಾರಿಗೆ ಏನು ಅನ್ಯಾಯ ಮಾಡಿದ್ದೇವೆ ಮಗನೇ? ಚರಣ ಧ್ವನಿ ನಡುಗುತ್ತಿತ್ತು. ಅಮ್ಮ, ಸಾಕು, ಅಳಬೇಡ. ಅವಳು ತನ್ನ ಪ್ರೀತಿಯನ್ನು ಅರಸಿ ಹೋದಳು. ಆದರೆ ಅದಕ್ಕಾಗಿ ನಮ್ಮ ನಂಬಿಕೆಯನ್ನು ಬಲಿ ಕೊಟ್ಟಿದ್ದಾಳೆ. ನಮ್ಮ ತಪ್ಪು ಒಂದೇ, ನಾವು ಅವಳ ಸೌಂದರ್ಯ ನೋಡಿದ್ದೇವೆ ಹೊರತು ಅವಳ ಮೌನವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಸುಧೀರ್ ಹೇಳಿದರು, ಇಲ್ಲ ಮಗನೇ, ನಾನು ಇದನ್ನು ಸುಮ್ಮನೆ ಬಿಡುವುದಿಲ್ಲ. ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಅವಳ ತಂದೆಯ ಮೇಲೆ ಕೇಸ್ ಹಾಕೋಣ. ನಮ್ಮ ಮರ್ಯಾದೆ ಹರಾಜು ಹಾಕಿದವರಿಗೆ ಶಿಕ್ಷೆಯಾಗಲೇಬೇಕು. ಬೇಡ ಅಪ್ಪ, ಅವಳು ಹೋಗಿದ್ದಾಳೆ. ಬಲವಂತವಾಗಿ ಕರೆತಂದು ಅವಳ ಜೊತೆ ಸಂಸಾರ ಮಾಡಲು ಸಾಧ್ಯವೇ? ಮನಸ್ಸಿಲ್ಲದವಳ ಜೊತೆ ಇರುವುದು ನರಕಕ್ಕಿಂತಲೂ ಕೆಟ್ಟದ್ದು. ಅವಳು ಹೋದದ್ದೇ ಒಳ್ಳೆಯದಾಯಿತು. ಕನಿಷ್ಠ ಇಂದಿನಿಂದಲಾದರೂ ನಾವು ಸುಳ್ಳಿನ ನೆರಳಿನಲ್ಲಿ ಬದುಕುವ ಅಗತ್ಯವಿಲ್ಲ. ಚರಣ್ ಅಂದು ಇಡೀ ರಾತ್ರಿ ಮಲಗಲಿಲ್ಲ. ತನ್ನ ಕೋಣೆಯ ಪ್ರತಿ ಮೂಲೆಯೂ ರೇಖಾಳ ಮೌನವನ್ನು ನೆನಪಿಸುತ್ತಿತ್ತು. ಕಿಟಕಿಯ ಹೊರಗೆ ಆಕಾಶವನ್ನು ನೋಡುತ್ತಾ ಕುಳಿತಿದ್ದ ಅವನಿಗೆ ಜೀವನ ಎನ್ನುವುದು ಒಂದು ಮರೀಚಿಕೆಯಂತೆ ಕಾಣಿಸಿತು. ತಾನು ಕಂಡ ಕನಸುಗಳು, ತಾಯಿ ಕಂಡ ಸಂಭ್ರಮ ಎಲ್ಲವೂ ಒಂದು ಪತ್ರದ ಮೂಲಕ ಚೂರು ಚೂರಾಗಿದ್ದವು. ಸತ್ಯವು ಅನಾವರಣಗೊಂಡಿತ್ತು. ಆದರೆ ಆ ಸತ್ಯವು ಚರಣ್ನ ಬದುಕಿನಲ್ಲಿ ಒಂದು ದೊಡ್ಡ ಶೂನ್ಯವನ್ನು ಸೃಷ್ಟಿಸಿತ್ತು. ಈಗ ಅವನ ಮುಂದೆ ಇದ್ದುದು ಎರಡು ದಾರಿ. ಒಂದು ಆ ನೋವಿನಲ್ಲಿಯೇ ಮುಳುಗಿ ಹೋಗುವುದು. ಎರಡನೆಯದು ಚೂರು ಚೂರಾದ ಬದುಕನ್ನು ಮತ್ತೆ ಕಟ್ಟಿಕೊಳ್ಳುವುದು. ರೇಖಾ ಮನೆಯಿಂದ ಹೊರಬಿದ್ದ ನಂತರ ಆ ಮನೆ ಬರೀ ಇಟ್ಟಿಗೆಗಳ ಮನೆಯಂತೆ ಭಾಸವಾಗುತ್ತಿತ್ತು. ಪತ್ರದ ಒಂದೊಂದು ಸಾಲುಗಳು ಚರಣ್ನ ಎದೆಯ ಮೇಲೆ ಚಾಕುವಿನಿಂದ ಇರಿದಂತೆ ನೋವು ನೀಡುತ್ತಿದ್ದವು. ಸಮಾಜದ ಭಯ, ಗೌರವದ ಹರಣ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಂಬಿಕೆಗೆ ಆದ ದ್ರೋಹ ಚರಣ್ಣನ್ನು ಅನಾಥ ಪ್ರಜ್ಞೆಯಲ್ಲಿ ದೂಡಿತ್ತು. ಮನೆಯಲ್ಲಿ ಸುಧೀರ್ ಮತ್ತು ಸರಸ್ವತಿಯವರ ಸ್ಥಿತಿ ಇನ್ನೂ ಶೋಚನೀಯವಾಗಿತ್ತು. ಊಟ ನಿದ್ದೆ ಮರೆತ ಸರಸ್ವತಿಯವರು ಸದಾ ದೇವರ ಕೋಣೆಯಲ್ಲಿ ಕುಳಿತು ಕಣ್ಣೀರು ಹಾಕುತ್ತಿದ್ದರು. ಸುಧೀರ್ ಅವರು ಆಕ್ರೋಶದ ಭರದಲ್ಲಿ ಶ್ರೀಧರ್ ರಾವ್ ಅವರಿಗೆ ಫೋನ್ ಮಾಡಿದರು. ಶ್ರೀಧರ್ ಅವರೇ, ನಿಮ್ಮ ಮಗಳಿಗೆ ಸಂಸ್ಕಾರ ಕಲಿಸಿದ್ದೀರೋ ಅಥವಾ ಮೋಸ ಮಾಡುವುದನ್ನು ಕಲಿಸಿದ್ದೀರೋ? ನಮ್ಮ ಮಗನ ಬದುಕನ್ನು ನಾಶ ಮಾಡಿದ್ದಕ್ಕೆ ನಿಮಗೆ ಸಮಾಧಾನವಾಯಿತೆ? ನಿಮ್ಮ ಗೌರವವನ್ನು ಉಳಿಸಿಕೊಳ್ಳಲು ನಮ್ಮ ಮಗನನ್ನು ಬಲಿಪಶು ಮಾಡಿದ್ದಕ್ಕೆ ನಿಮಗೆ ನಾಚಿಕೆಯಾಗಬೇಕು. ಶ್ರೀಧರ್ ರಾವ್ ಅವರು ಫೋನಿನ ಇನ್ನೊಂದು ಬದಿಯಲ್ಲಿ ಮೌನವಾಗಿ ಅಳುತ್ತಿದ್ದರು. ನನ್ನನ್ನು ಕ್ಷಮಿಸಿ ಸುಧೀರ್ ಅವರೇ, ಅವಳು ಇಷ್ಟು ದೊಡ್ಡ ಸಾಹಸ ಮಾಡುತ್ತಾಳೆ ಎಂದು ನಾನು ಅಂದುಕೊಂಡಿರಲಿಲ್ಲ. ನಾನು ತಂದೆಯಾಗಿ ಸೋತು ಹೋಗಿದ್ದೇನೆ ಎಂದಷ್ಟೇ ಹೇಳಲು ಅವರಿಗೆ ಸಾಧ್ಯವಾಯಿತು. ಚರಣ್ ವಾರಗಳ ಕಾಲ ಆಫೀಸಿಗೆ ಹೋಗದೆ ತನ್ನ ಕೋಣೆಯಲ್ಲೇ ಇರುತ್ತಿದ್ದನು. ಯಾರಾದರೂ ಮಾತನಾಡಿಸಲು ಬಂದರೆ ಸಿಡಿಮಿಡಿಗೊಳ್ಳುತ್ತಿದ್ದನು. ಒಂದು ಸಂಜೆ ಸುಧೀರ್ ಮಗನ ಕೋಣೆಗೆ ಬಂದರು. ಚರಣ್ ಕಿಟಕಿಯ ಬಳಿ ಶೂನ್ಯವನ್ನು ನೋಡುತ್ತಾ ಕುಳಿತಿದ್ದನು. ಚರಣ್, ಎಲ್ಲಿಯವರೆಗೆ ಹೀಗೆ ಕುಳಿತಿರುತ್ತೀಯಾ? ನಡೆದದ್ದು ಕೆಟ್ಟ ಘಟನೆ ನಿಜ, ಆದರೆ ಅದಕ್ಕಾಗಿಯೇ ನಿನ್ನ ಇಡೀ ಬದುಕನ್ನು ನಿಲ್ಲಿಸಿ ಬಿಡುವುದು ಸರಿಯೇ? ಚರಣ್ ತಣ್ಣನೆಯ ಧ್ವನಿಯಲ್ಲಿ ಹೇಳಿದ. ಅಪ್ಪ, ನಾನು ಯಾರನ್ನು ನಂಬಬೇಕು? ನಾನು ಅವಳನ್ನು ಗೌರವಿಸಿದೆ, ಅವಳಿಗೆ ಬೇಕಾದ ಸ್ವಾತಂತ್ರ್ಯ ನೀಡಿದೆ. ಆದರೆ ಅವಳು ನನ್ನನ್ನು ಕೇವಲ ಒಂದು ವಸ್ತುವಿನಂತೆ ಬಳಸಿಕೊಂಡಳು. ನನ್ನ ಪ್ರೀತಿಗೆ ಬೆಲೆಯೇ ಇರಲಿಲ್ಲವೇ? ನೋಡು ಮಗನೇ, ಪ್ರೀತಿ ಎಂಬುದು ಕೇವಲ ಕೊಡುಕೊಳ್ಳುವ ವ್ಯವಹಾರವಲ್ಲ. ಅವಳು ಪ್ರೀತಿಸಿದ್ದು ಇನ್ನೊಬ್ಬನನ್ನು. ಅವಳ ತಪ್ಪು ಏನೆಂದರೆ ಆ ಸತ್ಯವನ್ನು ಮದುವೆಗೆ ಮುಂಚೆಯೇ ಹೇಳದಿರುವುದು. ಅದಕ್ಕಾಗಿ ನೀನು ನಿನ್ನನ್ನು ದಂಡಿಸಿಕೊಳ್ಳುವುದು ಮೂರ್ಖತನ. ಜಗತ್ತಿನಲ್ಲಿ ಎಲ್ಲರೂ ಮೋಸಗಾರರಲ್ಲ.
ಎಂದು ಸುಧೀರ್ ಹೇಳಿದಾಗ ಸರಸ್ವತಿಯವರು ರೂಮಿನ ಒಳಗೆ ಬರುತ್ತಾ ಹೇಳಿದರು, ಹೌದು ಮಗನೇ, ನಿನ್ನಪ್ಪ ಹೇಳುವುದು ಸರಿ. ಆ ಹುಡುಗಿ ಹೋದದ್ದು ನಮ್ಮ ಪುಣ್ಯ ಎಂದುಕೋ. ಮದುವೆಯಾಗಿ ಮಕ್ಕಳಾದ ಮೇಲೆ ಈ ಕೆಲಸ ಮಾಡಿದ್ದರೆ ನಾವೆಲ್ಲ ಜೀವಂತವಾಗಿರುತ್ತಿರಲಿಲ್ಲ. ದೇವರು ನಿನ್ನನ್ನು ದೊಡ್ಡ ಗಂಡಾಂತರದಿಂದ ಪಾರು ಮಾಡಿದ್ದಾನೆ. ತಂದೆ ತಾಯಿಯ ಈ ಮಾತುಗಳು ಚರಣ ಮನಸ್ಸಿನ ಮೇಲಿದ್ದ ಭಾರವನ್ನು ಸ್ವಲ್ಪ ಕಡಿಮೆ ಮಾಡಿದವು. ಅವನಿಗೆ ಅನಿಸಿತು, ತನ್ನವರು ತನ್ನ ಜೊತೆಗಿರುವಾಗ ತಾನು ಯಾರೋ ಒಬ್ಬಳು ಅಪರಿಚಿತೆಗಾಗಿ ಯಾಕೆ ಕೊರಗಬೇಕು. ಚರಣ್ ನಿಧಾನವಾಗಿ ತನ್ನ ದೈನಂದಿನ ಕೆಲಸಗಳಲ್ಲಿ ತೊಡಗಿಸಿಕೊಂಡನು. ಆಫೀಸ್ಗೆ ಮರಳಿದನು. ಅಲ್ಲಿನ ಸ್ನೇಹಿತರು ಕೆಲವು ದಿನ ವಿಚಾರಿಸಿದರೂ ಚರಣ್ ಮೌನವಾಗಿರುತ್ತಿದ್ದ. ಅವನು ಸಂಪೂರ್ಣವಾಗಿ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ. ಒಂದು ದಿನ ಚರಣ್ ತನ್ನ ಆಫೀಸ್ನ ಕೆಲಸದ ಒತ್ತಡದ ನಡುವೆ ಲಂಚ್ ಬ್ರೇಕ್ನಲ್ಲಿ ಕುಳಿತಿದ್ದಾಗ ಅವನ ಆತ್ಮೀಯ ಗೆಳೆಯ ರವಿ ಅಲ್ಲಿಗೆ ಬಂದನು. ಚರಣ್, ಲೈಫ್ ಅಂದ್ರೆ ಏರಿಳಿತಗಳ ಸಂತೆ. ನೀನು ಆಫೀಸ್ಗೆ ಬರದೆ ನಿನ್ನನ್ನು ನೀನು ಮನೆಯಲ್ಲೇ ಬಂಧಿಸಿಕೊಂಡಾಗ ಬಹಳ ಚಿಂತೆಯಾಗಿತ್ತು. ಈಗ ನೀನು ಮತ್ತೆ ಆಫೀಸಿಗೆ ಬಂದಿರುವುದು ನೋಡಿ ತುಂಬಾ ಖುಷಿಯಾಗುತ್ತಿದೆ. ಚರಣ್ ಹೇಳಿದ, ಥ್ಯಾಂಕ್ ಯು ರವಿ. ನಂಬಿಕೆ ಮುರಿದಾಗ ನೋವಾಗುವುದು ಸಹಜ. ಆದರೆ ಆ ನೋವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಮುಂದೆ ಸಾಗಬೇಕು ಎಂದು ಈಗ ಅರ್ಥವಾಗಿದೆ. ಮನೆಯಲ್ಲಿ ಸುಧೀರ್ ಅವರು ಒಂದು ನಿರ್ಧಾರಕ್ಕೆ ಬಂದರು. ರೇಖಾ ಮಾಡಿದ ಅನ್ಯಾಯಕ್ಕಾಗಿ ಚರಣನ ಇಡೀ ಯೌವನ ವ್ಯರ್ಥವಾಗಬಾರದು ಎಂದು ಅವರು ಬಯಸಿದ್ದರು. ಅವರು ರೇಖಾಳ ತಂದೆ ಶ್ರೀಧರ್ ರಾವ್ ಅವರಿಗೆ ಫೋನ್ ಮಾಡಿ ಕಾನೂನಾತ್ಮಕವಾಗಿ ವಿಚ್ಛೇದನಕ್ಕೆ ಸಿದ್ಧರಾಗಲು ತಿಳಿಸಿದರು. ಯಾವುದೇ ಗದ್ದಲವಿರಲಿಲ್ಲ. ಪರಸ್ಪರ ಸಮ್ಮತಿಯೊಂದಿಗೆ ವಿಚ್ಛೇದನದ ಪ್ರಕ್ರಿಯೆ ಆರಂಭವಾಯಿತು. ಒಂದು ದಿನ ನ್ಯಾಯಾಲಯದಲ್ಲಿ ಪ್ರಕ್ರಿಯೆ ಮುಗಿದು ಹೊರಬರುವಾಗ ಚರಣ್ ಅಲ್ಲಿ ರೇಖಾಳನ್ನು ಕಂಡನು. ಅವಳ ಜೊತೆ ಸಮೀರ್ ಕೂಡ ಇದ್ದನು. ರೇಖಾ ಚರಣ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಲು ಧೈರ್ಯವಿಲ್ಲದೆ ತಲೆ ತಗ್ಗಿಸಿ ನಿಂತಿದ್ದಳು. ಚರಣ್ ರೇಖಾಳ ಬಳಿ ಹೋಗಿ, ನೋಡು ರೇಖಾ, ನೀನು ಹೋದ ಹಾದಿ ತಪ್ಪಿರಬಹುದು. ಆದರೆ ನೀನು ನನ್ನನ್ನು ದೊಡ್ಡ ಸುಳ್ಳಿನಿಂದ ಮುಕ್ತಗೊಳಿಸಿದೆ. ನಿನಗೆ ನಿನ್ನ ಪ್ರೀತಿ ಸಿಕ್ಕಿದೆ. ನನ್ನ ಬದುಕಿನಲ್ಲಿ ನಾನು ಈಗ ಶಾಂತಿಯನ್ನು ಕಂಡುಕೊಂಡಿದ್ದೇನೆ. ಇನ್ನು ಮುಂದಾದರೂ ಸತ್ಯದ ದಾರಿಯಲ್ಲಿ ಬದುಕು. ಚರಣ್ ಇಷ್ಟು ಶಾಂತವಾಗಿ ಮಾತನಾಡುತ್ತಾರೆ ಎಂದು ರೇಖಾ ಊಹಿಸಿರಲಿಲ್ಲ. ಅವಳ ಕಣ್ಣಿನಲ್ಲಿ ಪಶ್ಚಾತ್ತಾಪದ ಹನಿಗಳಿದ್ದವು. ಆದರೆ ಚರಣ್ ಹಿಂದೆ ನೋಡದೆ ಅಲ್ಲಿಂದ ಹೊರಟು ಹೋದನು. ಮನೆಗೆ ಬಂದ ಚರಣ್ ಅಂದು ನೆಮ್ಮದಿಯಿಂದ ನಿದ್ದೆ ಮಾಡಿದನು. ತನ್ನನ್ನು ಬಂಧಿಸಿದ್ದ ಸುಳ್ಳಿನ ಸರಪಳಿಗಳು ಕಳಚಿದ ಅನುಭವ ಅವನಿಗಾಯಿತು. ಅವನ ತಾಯಿ ಸರಸ್ವತಿ ಚರಣ್ನ ಮುಖದಲ್ಲಿ ಮೊದಲ ಬಾರಿಗೆ ಒಂದು ಸಣ್ಣ ನಗು ಕಂಡರು. ಸರಸ್ವತಿಯವರು ಮನಸ್ಸಿನಲ್ಲೇ ಅಂದುಕೊಂಡರು, ನನ್ನ ಮಗ ಮತ್ತೆ ಹುಟ್ಟಿ ಬಂದಿದ್ದಾನೆ. ಈ ಬಾರಿ ಅವನಿಗೆ ಯಾವುದೇ ಮೋಸವಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದುಕೊಂಡರು. ಕಷ್ಟದ ದಿನಗಳು ಚರಣ್ಗೆ ಒಂದು ಪಾಠ ಕಲಿಸಿದ್ದವು. ಜೀವನದಲ್ಲಿ ಎಲ್ಲವೂ ನಾವಂದುಕೊಂಡಂತೆ ಆಗುವುದಿಲ್ಲ. ಆದರೆ ಆಗಿದ್ದನ್ನು ಸ್ವೀಕರಿಸಿ ಮುಂದೆ ಸಾಗುವುದೇ ನಿಜವಾದ ಬದುಕು. ಕಾಲ ಉರುಳಿದಂತೆ ಚರಣ್ನ ಮನಸ್ಸಿನ ಗಾಯಗಳು ಮಾಯವಾಗತೊಡಗಿದವು. ಆದರೆ ಮನೆಯಲ್ಲಿ ಸರಸ್ವತಿ ಮತ್ತು ಸುಧೀರ್ ಅವರಿಗೆ ಮಾತ್ರ ಮಗ ಮತ್ತೆ ಒಂಟಿಯಾಗಿದ್ದಾನೆ ಎನ್ನುವ ನೋವು ಕಾಡುತ್ತಿತ್ತು. ಈ ಬಾರಿ ಅವರು ಯಾವುದೇ ಅವಸರ ಮಾಡದೆ ಅದ್ದೂರಿತನಕ್ಕೆ ಮರುಳಾಗದೆ ಮಗನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಹುಡುಗಿಗಾಗಿ ಹುಡುಕಾಟ ನಡೆಸಿದರು. ಚರಣ್ ಮನೆಯಲ್ಲಿ ಕುಳಿತು ಪತ್ರಿಕೆ ಓದುತ್ತಿದ್ದನು. ಸುಧೀರ್ ಅವರು ಚರಣ್ನ ಹತ್ತಿರ ಬಂದು ಕುಳಿತರು. ಮಗ, ಪುಸ್ತಕದ ಒಂದು ಪುಟ ಮುಗಿಯಿತು ಎಂದ ಮಾತ್ರಕ್ಕೆ ಇಡೀ ಪುಸ್ತಕವೇ ಮುಗಿಯಿತು ಎಂದು ಅರ್ಥವಲ್ಲ. ಜೀವನವೂ ಕೂಡ ಹಾಗೆ. ನಿನಗೆ ಈಗ 32 ವರ್ಷ. ಮತ್ತೆ ಹೊಸ ಜೀವನ ಆರಂಭಿಸಲು ಇದೇ ಸರಿಯಾದ ಸಮಯ. ಚರಣ್ ಮೆಲ್ಲನೆ ನಗುತ್ತಾ ಹೇಳಿದ, ಅಪ್ಪ, ಮತ್ತೆ ಅದೇ ವಿಷಯವೇ? ಈಗ ನಾನು ನೆಮ್ಮದಿಯಾಗಿದ್ದೇನೆ. ಮತ್ತೆ ಆ ಹಳೆಯ ನೋವಿನ ಸುಳಿಗೆ ಸಿಲುಕಲು ನನಗೆ ಇಷ್ಟವಿಲ್ಲ. ಅಷ್ಟರಲ್ಲಿ ಸರಸ್ವತಿಯವರು ಕಾಫಿ ಹಿಡಿದು ಬಂದರು. ನೋಡು ಮಗನೇ, ಪ್ರತಿಯೊಬ್ಬರೂ ರೇಖಾ ತರಹ ಇರುವುದಿಲ್ಲ. ಈ ಬಾರಿ ನಾನು ಮತ್ತು ನಿಮ್ಮ ಅಪ್ಪ ತುಂಬಾ ವಿಚಾರಿಸಿ ಒಂದು ಸಂಬಂಧ ನೋಡಿದ್ದೇವೆ. ಹುಡುಗಿಯ ಹೆಸರು ಜಾನಕಿ. ಅವಳು BSc ಓದಿದ್ದಾಳೆ. ಸರಳವಾದ ಕುಟುಂಬ. ಅವಳ ಫೋಟೋ ನೋಡು. ಅವಳ ಕಣ್ಣಲ್ಲೇ ಒಂದು ರೀತಿಯ ಪ್ರಾಮಾಣಿಕತೆ ಇದೆ. ಸರಸ್ವತಿ ಚರಣ್ನ ಕೈಗೆ ಫೋಟೋ ನೀಡಿದರು. ಜಾನಕಿ ನೋಡಲು ಅತಿ ಸುಂದರಿಯಲ್ಲದಿದ್ದರೂ ಅವಳ ಮುಖದಲ್ಲಿ ಒಂದು ರೀತಿಯ ಶಾಂತಿ ಮತ್ತು ಸೌಮ್ಯತೆ ಇತ್ತು. ಚರಣ್ ಫೋಟೋ ನೋಡಿ ಮೌನವಾದನು ಮತ್ತು ಹೇಳಿದನು, ಸರಿ ಅಮ್ಮ, ನಿಮ್ಮ ಆಸೆಯಂತೆಯೇ ಆಗಲಿ. ಆದರೆ ಈ ಬಾರಿ ನನಗೆ ಹುಡುಗಿಯ ಜೊತೆ ಮುಕ್ತವಾಗಿ ಮಾತನಾಡಲು ಹೆಚ್ಚು ಸಮಯ ಬೇಕು. ನನ್ನ ಹಳೆಯ ಜೀವನದ ಬಗ್ಗೆ ಅವಳಿಗೆ ಮೊದಲೇ ತಿಳಿಸಬೇಕು. ಕೆಲವು ದಿನಗಳ ನಂತರ ಜಾನಕಿಯ ಕುಟುಂಬದವರು ಚರಣ್ ಮನೆಗೆ ಬಂದರು. ಯಾವುದೇ ಆಡಂಬರವಿಲ್ಲದೆ ಸರಳವಾದ ಭೇಟಿಯದು. ಚರಣ್ ಮತ್ತು ಜಾನಕಿ ಪ್ರತ್ಯೇಕವಾಗಿ ಮಾತನಾಡಲು ಹೋದಾಗ ಚರಣ್ ನೇರವಾಗಿ ವಿಷಯಕ್ಕೆ ಬಂದನು. ಜಾನಕಿ ಅವರೇ, ನನ್ನ ಮೊದಲ ಮದುವೆ ಮತ್ತು ಅದರಿಂದಾದ ಆಘಾತದ ಬಗ್ಗೆ ನನ್ನ ಪೋಷಕರು ನಿಮ್ಮ ಮನೆಯವರಿಗೆ ತಿಳಿಸಿದ್ದಾರೆ ಅಂದುಕೊಂಡಿದ್ದೇನೆ. ನಾನು ಈಗಲೂ ಆ ಕಹಿ ನೆನಪುಗಳಿಂದ ಸಂಪೂರ್ಣವಾಗಿ ಹೊರಬರಲು ಸಾಧ್ಯವಾಗುತ್ತಿಲ್ಲ. ಹೀಗಿರುವಾಗ ನೀವು ನನ್ನನ್ನು ಸ್ವೀಕರಿಸುತ್ತೀರಾ? ಜಾನಕಿ ಸಮಾಧಾನದಿಂದ ಚರಣನ್ನು ನೋಡಿ ಚರಣ್, ಗತಕಾಲದ ನೆನಪುಗಳು ಮನುಷ್ಯನನ್ನು ಬೆಳೆಸುತ್ತವೆಯೇ ಹೊರತು ಕುಗ್ಗಿಸಬಾರದು. ನಿಮ್ಮ ಬದುಕಿನಲ್ಲಿ ನಡೆದದ್ದು ನಿಮ್ಮ ತಪ್ಪಲ್ಲ. ಪ್ರತಿಯೊಬ್ಬರಿಗೂ ಒಂದು ಸಮಸ್ಯೆ ಇರುತ್ತದೆ. ನನಗೆ ನಿಮ್ಮ ಪ್ರಾಮಾಣಿಕತೆ ಇಷ್ಟವಾಯಿತು. ಜೀವನ ಎಂದರೆ ಒಬ್ಬರಿಗೊಬ್ಬರು ಆಸರೆಯಾಗುವುದು.
ಹಳೆಯದನ್ನು ನೆನಪಿಸುವುದಲ್ಲ. ಜಾನಕಿಯ ಈ ಮಾತುಗಳು ಚರಣ್ನ ಮನಸ್ಸಿಗೆ ತಣ್ಣನೆಯ ಸ್ಪರ್ಶದಂತೆ ಭಾಸವಾಯಿತು. ಅವಳಲ್ಲಿ ಯಾವುದೇ ಹಮ್ಮು ಬಿಮ್ಮು ಇರಲಿಲ್ಲ, ಬದಲಾಗಿ ಅಪ್ಪಟ ಮಾನವೀಯತೆ ಇತ್ತು. ಯಾವುದೇ ಅಬ್ಬರವಿಲ್ಲದೆ ಹತ್ತಿರದ ಸಂಬಂಧಿಕರ ಸಮ್ಮುಖದಲ್ಲಿ ಚರಣ್ ಮತ್ತು ಜಾನಕಿಯ ಮದುವೆ ಸರಳವಾಗಿ ನೆರವೇರಿತು. ಮದುವೆಯ ನಂತರ ಮನೆಗೆ ಬಂದ ಜಾನಕಿ ಸರಸ್ವತಿ ಅವರಿಗೆ ಸೊಸೆಯಾಗಿ ಅಲ್ಲ, ಮಗಳಾಗಿ ಅಡುಗೆ ಮನೆಯಲ್ಲಿ ನೆರವಾಗುತ್ತಿದ್ದಳು. ಚರಣ್ನ ಕೆಲಸದ ಒತ್ತಡವನ್ನು ಅರ್ಥ ಮಾಡಿಕೊಂಡು ಅವನಿಗೆ ಮಾನಸಿಕ ಬೆಂಬಲ ನೀಡುತ್ತಿದ್ದಳು. ಚರಣ್ ಮತ್ತು ಜಾನಕಿ ಕಾಫಿ ಕುಡಿಯುತ್ತಾ ಕುಳಿತಿದ್ದರು. ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದವು. ಚರಣ್ ಹೇಳಿದ, ಜಾನಕಿ, ಒಂದು ಕಾಲದಲ್ಲಿ ನನಗೆ ಈ ಮನೆ ನರಕದಂತೆ ಕಾಣುತ್ತಿತ್ತು. ಆದರೆ ಇಂದು ನಿನ್ನಿಂದಾಗಿ ಈ ಮನೆಗೆ ಜೀವ ಬಂದಂತಾಗಿದೆ. ನಂಬಿಕೆ ಎಂದರೆ ಏನು ಎಂದು ನೀನು ನನಗೆ ತೋರಿಸಿಕೊಟ್ಟಿದ್ದೀಯಾ. ಜಾನಕಿ ಅವನ ಕೈ ಹಿಡಿದು ಹೇಳಿದಳು, ಚರಣ್, ಬದುಕು ಯಾವಾಗಲೂ ನಮಗೆ ಎರಡನೇ ಅವಕಾಶ ನೀಡುತ್ತದೆ. ನಾವು ಅದನ್ನು ಹೇಗೆ ಬಳಸಿಕೊಳ್ಳುತ್ತೇವೆ ಎಂಬುದು ಮುಖ್ಯ. ನಮ್ಮಿಬ್ಬರ ಈ ಪ್ರಯಾಣ ನಂಬಿಕೆ ಮತ್ತು ಪ್ರೀತಿಯ ಮೇಲೆ ನಿಂತಿದೆ. ಚರಣ್ ಅಂದು ಮೊದಲ ಬಾರಿಗೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟನು. ರೇಖಾ ನೀಡಿದ ಗಾಯಗಳು ಈಗ ಜಾನಕಿಯ ಪ್ರೀತಿಯಿಂದ ಮಾಗಿದ್ದವು. ವೀಕ್ಷಕರೇ, ಚರಣ್ನ ಬದುಕು ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ಮೋಸ ಹೋದಾಗ ಎಲ್ಲವೂ ಮುಗಿಯಿತು ಎಂದುಕೊಳ್ಳಬಾರದು. ಸತ್ಯದ ದಾರಿ ಕಠಿಣವಾಗಿದ್ದರೂ ಅದು ಅಂತಿಮವಾಗಿ ನಮ್ಮನ್ನು ನೆಮ್ಮದಿಯ ತೀರಕ್ಕೆ ತಲುಪಿಸುತ್ತದೆ. ಚರಣ್ ಮತ್ತು ಜಾನಕಿಯ ಜೀವನದಲ್ಲಿ ಈಗ ಹೊಸ ವಸಂತ ಬಂದಿದೆ. ಅಲ್ಲಿ ಮೋಸಕ್ಕೆ ಜಾಗವಿಲ್ಲ, ಕೇವಲ ನಿಷ್ಕಲ್ಮಶ ಪ್ರೀತಿ ಮತ್ತು ನಂಬಿಕೆ ಇದೆ. ವೀಕ್ಷಕರೇ, ನಮ್ಮ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಸದಾ ಕಾಲ ನಗುತ್ತಿರಿ. ಧನ್ಯವಾದಗಳು.